ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ಈ ಉಚಿತ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ತಮಿಳ್ನಾಡು ಎಲೆಕ್ಷನಲ್ಲಿ 8 ಗ್ರಾಮ್ ಗೋಲ್ಡ್ ಕೊಡ್ತಾನಂತೆ ಪುಣ್ಯಾತ್ಮ. ಇವತ್ತಿನ ಗ್ರಾಮು 1 ಗ್ರಾಮ್ ಗೋಲ್ಡ್ಗೆ 15,000. 8 ಗ್ರಾಮ್ಗೆ ಎಷ್ಟಾಯಿತು ಆ ಲೆಕ್ಕ ಹಾಕಿ. ಆಮೇಲೆ ವರ್ಷಕ್ಕೆ 6 ಸಿಲಿಂಡ್ರ್ ಕೊಡ್ತಾನಂತೆ ಒಂದು ಮನೆಗೆ. ಅಂದರೆ ಮನೆ ಒಂದು ಸಿಲಿಂಡ್ರ್ ಒಂದು ಫ್ಯಾಮ್ಲಿಗೆ. ಈಗ 5 ಜನ 6 ಜನ ಇದ್ದರೆ 6 ಸಿಲಿಂಡ್ರ್ ಫ್ರೀಯಾಗೆ ಕೊಡ್ತಾನಂತೆ. ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತಾನಂತೆ. ಸತ್ಯವಾಗ್ಲೂ ನನಗೇನು ಬೇಜಾರಾಗತ್ತೆ ಅಂದರೆ, ಇವ್ರದ್ದೆಲ್ಲ ನೋಡಿಬಿಟ್ರೆ ಇವರು ಫ್ರೀಯಾಗಿ ಕೊಡ್ತಾರಲ್ಲ, ಎಲ್ಲಿಂದ ತಂದು ಕೊಡ್ತಾರೆ? ಅದಕ್ಕೆ ರೆವಿನ್ಯೂ ಎಲ್ಲಾದರೂ ಒಂದು ಕಡೆ ಕಲೆಕ್ಟ್ ಮಾಡಬೇಕಲ್ಲ. ನೀವು ವಿಜಯ್ ಅಂತ ಓಟ್ ಹಾಕಿದಿರೋ, ಸಿದ್ದರಾಮಯ್ಯ ಅಂತ ಓಟ್ ಹಾಕಿದಿರೋ, ಇನ್ನೊಬ್ಬರು ಅಂತ ಓಟ್ ಹಾಕಿದಿರೋ, ಮೋದಿ ಅಂತ ಓಟ್ ಹಾಕಿದಿರೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಯಾವುದೇ ಕಾಂಗ್ರೆಸ್ಸು BJP ಅಂತಲ್ಲ, ಇದೇ ಕೆಲಸನ BJPಯವರು ಮಾಡ್ಕೊಂಬಂದಿದ್ದಾರೆ. ಎಲ್ಲಿ ಈಗ ರಾಜಸ್ಥಾನದಲ್ಲಿ ಗೆದ್ದಾಗಲೂ ಅವರು ಅದಕ್ಕೆ ಫ್ರೀ ಘೋಷಣೆ ಮಾಡಿರೋದು. ಪಶ್ಚಿಮ ಬಂಗಾಳದ್ದು ಅಷ್ಟೇ, ಜನ ಹೇಳಲ್ಲ, BJPಯವರು ಹೇಳಲ್ಲ ಅದನ್ನು. ಪಶ್ಚಿಮ ಬಂಗಾಳದಲ್ಲೂ ಉಚಿತ ಘೋಷಣೆ ಮಾಡೇ ಬಂದಿರೋದು ಇವರು. ಬರೀ ಹಿಂದುತ್ವ ಕಾಂಗ್ರೆಸ್ ಅವ್ರ ಮೇಲೆ ಎತ್ತಾಕೋದು ಇದು ಮೊದಲಿಂದನೂ BJPಗೂ ಇದೆ. ಆಮೇಲೆ ತುಂಬ ತುಚ್ಛೀಕರಣ. ಈಗ ನಾವು ಹೆಂಗೆ ಹೇಳ್ತೀವಿ, ಒಬ್ಬರು ಒಂದು ಜಾತಿಗೆ ಓಲೈಕೆ ಮಾಡೋದನ್ನ ಅತಿಯಾಗಿ ನಂಬ್ಕೊಂಬಂದಿದ್ದು ಕಾಂಗ್ರೆಸ್ಸು. ಈಗ ಕಾಂಗ್ರೆಸ್ಸು ಅದು ಅತಿಯಾಗಿ ನಂಬ್ಕೊಂಬಂದಿದ್ದಕ್ಕೆ ಅವ್ರಿಗೆ ಏನೇನು ಪಾಠ ಕಲಿಸ್ಬೇಕು ಜನಗಳು ಕಲಿಸ್ತಾ ಇದ್ದಾರೆ ಆಲ್ರೆಡಿ. ಈಗ ಇನ್ನೂ ಒಂದು ಲೆಕ್ಕದ ಪ್ರಕಾರ ಏನು ಹೇಳಬೇಕು ಅಂದರೆ, ಈ ಪಶ್ಚಿಮ ಬಂಗಾಳದಲ್ಲಿ ಅತಿಯಾದ ಈಗ ಇದನ್ನು ಮಾಡಿದ್ರು, ಏನೋ ಬರೀ ಓಲೈಕೆ ರಾಜಕಾರಣ ಮಾಡ್ಕೊಂಬಂದ್ಲು ಮಮತಾ ಬ್ಯಾನರ್ಜಿ. ಇವತ್ತೇನಾಯ್ತು ಅವ್ರ ಪರಿಸ್ಥಿತಿ? ಇವತ್ತು ಅವರೂ ಅಲ್ಲಿ ನೆಲ ಕಚ್ಚಾಯಿತು. ನಾನು ಹೇಳೋದು ಈಗ ಇನ್ನು ಬಂದರೆ ನೆಕ್ಸ್ಟು ನನಗೆ ಗೊತ್ತಿರೋ BJP ಅವ್ರು ಕೆಲಸ ಮಾಡಿದ್ರೆ ಇನ್ನೊಂದು 5 ವರ್ಷ ಬರ್ಬೋದು, ಇಲ್ಲ ಅಂದ್ರೆ ಬರಲಿಕ್ಕಿಲ್ಲ. ಯಾವ ಪಕ್ಷ ರಾಜಕೀಯ ಬರುತ್ತೆ ಅನ್ನೋದಕ್ಕಿಂತ ಉಚಿತ ಏನು ಮಾಡಬೇಕು. ನೀವು ನಂಬ್ತಿರಲ್ಲೋ ಗೊತ್ತಿಲ್ಲೋ, ಡೆನ್ಮಾರ್ಕಲ್ಲಿ ಇವತ್ತಿನ ಡೇಟ್ಗೆ ಘೋಷಣೆ ಆಗಿದೆ. ಇವತ್ತಿನ ಡೇಟ್ಗೆ ಘೋಷಣೆ ಆಗಿರೋದು. ಡೆನ್ಮಾರ್ಕ್ದು ಅವ್ರು ಏನೇನು ಉಚಿತವಾಗಿ ಕೊಟ್ಟಿದ್ದಾರೆ 6 ಘೋಷಣೆ ಮಾಡಿದ್ದಾರೆ. ಆ 6 ಘೋಷಣೆನ ಹಾಕಿರ್ತೀನಿ ನಾನು ಫೋಟೋನ ನಿಮಗೆ. ಸಿಂಪಲಾಗಿ ಹೇಳ್ಬಿಡ್ತೀನಿ. ಮೊದಲನೇದು ಎಲ್ಲ ಮೆಡಿಕಲಲ್ಲೂ ಫ್ರೀ, ಹಾಸ್ಪಿಟ್ಲಲ್ಲೂ ಫ್ರೀ. 2ನೇದು ಫ್ರೀ ಎಜುಕೇಷನ್ನು. 3ನೇದು ಅವ್ರ ಎಜುಕೇಷನ್ಗೆ ಅವ್ರು ಓದ್ಲಿಕ್ಕೆ ಹೋಗೋಕ್ಕೆ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ವಿದ್ಯಾರ್ಥಿಗಳಿಗೆ ಮಾತ್ರ. 4ನೇದು ವೇತನ ಸಹಿತ ರಜೆ. ಈಗ ಇನ್ ಕೇಸ್ ಎಮರ್ಜೆನ್ಸಿ ನೀವು ರಜೆ ತೊಗೊಂಡಿದ್ದೀರಿ, 2 ದಿನ 3 ದಿನ ರಜೆ ಬೇಕು ಅಂದರೆ ತಿಂಗಳಲ್ಲಿ ನಿಮ್ಮ ಸಂಡೇ ರಜೆಗಳು ಬಿಟ್ಬಿಟ್ಟು 3-4 ದಿನ ಇದ್ದರೆ ಅದಕ್ಕೂ ಸಂಬಳ ಕಟ್ಕೊಡ್ಬೇಕು. ಇನ್ನು 6ನೇದು ಏನಂದರೆ, ಇನ್ನೊಂದು ಏನಂದರೆ, ನಿಮಗೆ ಹತ್ತತ್ರ ನೀವು ಒಂದು ಕೆಲಸ ಬಿಟ್ಟು 15 ದಿನ ಆಯಿತು, ನಿಮ್ಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅಂದರೆ, ನೀವು ಮೊದಲು ರಿಲೀವ್ ಆಗಿರ್ತಿರಲ್ಲ ಕೆಲಸದ್ದು, ಅದನ್ನು ಸರ್ಟಿಫಿಕೇಟಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ವಾಪಸ್ ಕೆಲಸ ಸಿಗೋವರೆಗೂ ಭದ್ರತೆ ಅಮೌಂಟ್ ಅಂದ್ಬಿಟ್ಟು ಫ್ರೀಯಾಗೇ ಕೊಡ್ತಾರೆ ಸರ್ಕಾರದಿಂದ. ಈ ಥರ ಘೋಷಣೆ ಮಾಡೋದು ಬಿಟ್ಬಿಟ್ಟು ಅವ್ನು ಯಾರೋ ಪುಣ್ಯಾತ್ಮ ತಮಿಳ್ನಾಡಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇದನ್ನು ಫ್ರೀ ಅನ್ನೋದು. ನನಗೆ ಗೊತ್ತಿರೋಂಗೆ, ನನ್ನ ಬುದ್ಧಿ ಬಂದಾಗಿಂದ ತಮಿಳ್ನಾಡಲ್ಲೇ ಸ್ಟಾರ್ಟ್ ಮಾಡಿರೋದು ಇದನ್ನು. ಮೊದಲನೇದು ಅವಾಗೇನೋ TV ಕೊಡ್ತಾಯಿದ್ರು, ಆಮೇಲೆ ಮಿಕ್ಸರು, ಗ್ರೈಂಡರು, ಆಮೇಲೆ ಲ್ಯಾಪ್ಟಾಪ್ ಕೊಟ್ಟರು, ಅವೆಲ್ಲ ಕೊಟ್ಟರು. ಇವಾಗ ಪುಣ್ಯಾತ್ಮ ಏನಾರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಿನಿಮಾ ಆ್ಯಕ್ಟ್ರು ಚಿನ್ನ ಕೊಡ್ತಾಯಿದ್ದಾನೆ. 8 ಗ್ರಾಮ್ ಚಿನ್ನ ಕೊಡ್ತಾನಂತೆ. ಮತ್ತು ಹುಟ್ಟೋ ಮಗುಗೆ ಒಂದು ರಿಂಗ್ ಕೊಡ್ತಾನಂತೆ. ರೇಷ್ಮೆ ಸೀರೆ ಕೊಡ್ತಾರಂತೆ. ಕರ್ನಾಟಕದಲ್ಲಿ ಬಸ್ ಫ್ರೀ ಇದೆ. ತಮಿಳ್ನಾಡಲ್ಲೂ ಈಗ ಆಲ್ರೆಡಿ ಫ್ರೀ ಬಸ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇದೆಲ್ಲದಕ್ಕೂ ಬೇಕಲ್ಲ, ಇದಕ್ಕೆಲ್ಲದಕ್ಕೂ ರೆವಿನ್ಯೂ ಎಲ್ಲಿಂದ ತೊಗೊಂಬರ್ತಾರೆ? ಇಷ್ಟು ಯೋಚನೆ ಮಾಡಿಬಿಟ್ರೆ ಫ್ರೀ ಘೋಷಣೆ ಮಾಡೋಣ ಓಟೇ ಹಾಕಲ್ಲ ಜನ. ನಮ್ಮಲ್ಲಿ ಹಾಗಲ್ಲ. ಈಗ ಸತ್ಯವಾಗಲೂ ಹೇಳ್ತೀನಿ, ಜನನೇ ಎಲ್ಲರಿಗಿಂತ ಭ್ರಷ್ಟರಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಜನನೇ ಭ್ರಷ್ಟರು. ಜನ ಉಚಿತವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಓಟ್ ಹಾಕ್ತಾಯಿದ್ದಾರೆ ಹೊರತು ಅವ್ರು ಎಲ್ಲಿಂದ ಬರೋದು. ಇಲ್ಲೇನಾಗ ನೋಡಿ, ಈ ದೇಶದ್ದು ಬಡವ ಇದ್ದವನಿಗೆ ಹೆಚ್ಚು ಕಮ್ಮಿ ಒಂಚೂರು ಲಾಭ. ಅಂದರೆ ಅವ್ನಿಗೇನು ಕಿತ್ಕೊಂಡು ಹೋಗೋದಿಲ್ಲ, ಬರೋದಿಲ್ಲ. ಅದೇ ನೀವು ಏನಾದರೂ ಒಂಚೂರು ಮಿಡ್ಲ್ ಕ್ಲಾಸು ಅಥವಾ ಶ್ರೀಮಂತರ ಆಗ್ಬಿಟ್ರೆ, ಈ ದೇಶದಲ್ಲಿ ಬಡವ್ರಿಗೋಸ್ಕರ ದುಡ್ದು ಸಾಯಬೇಕು. ಈ ದೇಶದ ಪರಿಸ್ಥಿತಿ, ಇಂದಿನ ಪರಿಸ್ಥಿತಿ. ಅದು BJP ಕಾಂಗ್ರೆಸ್ ಹೊರತಾಗಿಲ್ಲ, ಅಥವಾ ಇನ್ನೊಂದು ಯಾವುದೋ ಪಕ್ಷ TVKನೋ DMKನೋ AIADMKನೋ ಯಾವುದೇ ಇರಲಿ, ಭಾರತದಲ್ಲಿರೋ ಪಕ್ಷಗಳು ಒಂದ್ರ ಮೇಲೊಂದಂತೂ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ನಿಮ್ಗೆ ಯಾರಿಗೂ ಉದ್ಯೋಗ ಸೃಷ್ಟಿ ಮಾಡೋ ಯೋಗ್ಯತೆಯೇ ಇಲ್ಲ. ನಿಮ್ಗೆ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಪಶ್ಚಿಮ ಬಂಗಾಳದವರು, ಬಿಹಾರದವರು ಬೆಂಗಳೂರಿಗೆ ಯಾಕಪ್ಪ ಬರ್ತಿದ್ರು ಕರ್ನಾಟಕಕ್ಕೆ ದುಡಿಯೋಕ್ಕೆ? ನಿಮ್ಗೆ ಇಲ್ಲೇ ಹೇರಳವಾಗಿ IT ಸೆಕ್ಟರ್ ಅಭಿವೃದ್ಧಿಯಾಗಿದ್ದರೆ, ಅಮೇರಿಕನ ಇನ್ನೊಂದು ದೇಶನೋ IT ಸೆಕ್ಟರ್ ಹುಡ್ಕೊಂಡು ಈಗ ಅಬುದಾಬಿನೋ, ದುಬೈನೋ, ಕುವೈತು, ನಮ್ಮವರು ಕೇರಳದವರು, ಅಂದರೆ ನಮ್ಮ ಇಂಡಿಯನ್ಸ್ದವ್ರು ಯಾಕೆ ಹೊರಗಡೆ ಹೋಗ್ತಾಯಿದ್ರು? ನಿಮಗೆ ಜನಗಳ ಮೇಲಿನ ಕಾಳಜಿಗಿಂತ ನಿಮ್ಗೆ ಅಧಿಕಾರನೇ ಮುಖ್ಯ. ಸೊ ಹೀಗಾಗಿ ನಾನು ಹೇಳೋದಿಷ್ಟೇ, ಜನಗಳು ಪ್ರಬುದ್ಧತೆಯಿಂದ ಎಲ್ಲಿ ವೋಟ್ ಮಾಡಲ್ವೋ, ಎಲ್ಲಿವರೆಗೂ ವೋಟ್ ಮಾಡಲ್ಲ ಪ್ರಬುದ್ಧತೆಯಿಂದ, ಅಲ್ಲಿವರೆಗೂ ಈ ಫ್ರೀ ಉಚಿತ ಇದು ನಡೀತಾನೆ ಇರುತ್ತೆ. ನೀವು KSRTC ಬಸ್ ಇತ್ತೀಚೆಗೆ ಯಾರು ಹತ್ತಿರಲಿಕ್ಕಿಲ್ಲ.
ಇತ್ತೀಚೆಗೆ ಹತ್ತು ಅದೇನು 2 ಪೀಸ್ ಆಗುತ್ತೋ 3 ಪೀಸ್ ಆಗುತ್ತೋ 3 ತುಂಡಾಗಿ ಬೀಳುತ್ತೆ ಬಸ್ಗಳು. ಆ ರೇಂಜ್ಗಿದೆ. ಏನು ಕೇಳಿದ್ರೆ ಎಲ್ಲರೂ ಉಚಿತ ಅಂತ ತೋರಿಸ್ತಾರೆ. ಯಾವ ಕಂಡಕ್ಟ್ರು ಒಂದು ಫೋಟೋ ತೆಗಿಯಕ್ಕೆ ಬಿಡಲ್ಲ, ಒಂದು ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಕೈ ಮುಗಿತಾರೆ ಸರ್ ನಮ್ಮ ಕೆಲಸ ಹೊಂಟೋಗುತ್ತೆ ಅಂತ. ಹೀಗಾಗಿ ಯೋಚನೆ ಮಾಡಿಬಿಟ್ಟು ಓಟ್ ಹಾಕಿ. ಧನ್ಯವಾದಗಳು.